ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಚುನಾವಣಾ ವ್ಯವಸ್ಥೆ ಎಂಬಂತಹ ಚಾಪ್ಟರ್ ಇಂದ ಚುನಾವಣಾ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗತ್ತೆ ಅಂತ ಕೇಳಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತದೆ? ಚುನಾವಣಾ ಆಯೋಗವು ಚುನಾವಣೆ ಅಧಿಸೂಚನೆಯನ್ನ ಹೊರಡಿಸುವುದರೊಂದಿಗೆ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತದೆ. ಓಕೆನಾ? ಸೊ ಚುನಾವಣಾ ಆಯೋಗವು ಚುನಾವಣೆಯ ಅಧಿಸೂಚನೆಯನ್ನ ಹೊರಡಿಸಬೇಕು. ಅಧಿಸೂಚನೆ ಹೊರಡಿಸುವುದರೊಂದಿಗೆ ಚುನಾವಣೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತೆ. ಭಾರತ ಚುನಾವಣಾ ಆಯೋಗವು ಚುನಾವಣೆಗಳ ನಡೆಯುವ ದಿನಾಂಕ, ವೇಳೆ, ಚುನಾವಣೆ ನಡೆಯುವಂತಹ ದಿನಾಂಕ, ವೇಳೆ, ಮತ ಎಣಿಕೆ, ಮತ್ತಿತರ ಪೂರ್ಣ ಮಾಹಿತಿಯನ್ನ ತನ್ನ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಣೆ ಮಾಡುತ್ತೆ. ಓಕೆನಾ? ಸೊ ಈ ಅಧಿಸೂಚನೆಯನ್ನ ಹೊರಡಿಸುವುದರೊಂದಿಗೆ ಹಾಗೂ ಅಧಿಕೃತ ಜಾಲತಾಣಗಳು ಮತ್ತು ವೃತ್ತಪತ್ರಿಕೆಗಳು, ರೇಡಿಯೋ, ದೂರದರ್ಶನ, ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ ಹೊರಡಿಸುತ್ತೆ ಮಕ್ಕಳೇ. ಓಕೆನಾ? ಸೊ ಈ ಒಂದು ಪ್ರಕಟಣೆಯೊಂದಿಗೆ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವುದರೊಂದಿಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇದಿಷ್ಟೇ ಅಲ್ಲದೆ ಸರ್ಕಾರದ ರಾಜ್ಯಪತ್ರದಲ್ಲೂ ಕೂಡ ಈ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. ಓಕೆನಾ? ರಾಜ್ಯಪತ್ರ ಅಂತಂದ್ರೆ ಗೆಜೆಟ್ ಅಂತ ಹೇಳ್ತೀವಿ. ಗೆಜೆಟ್ಟಿನಲ್ಲಿಯೂ ಕೂಡ ಚುನಾವಣಾ ಅಧಿಸೂಚನೆಯನ್ನ ಪ್ರಕಟಿಸಲಾಗುತ್ತೆ. ಸೊ ಈ ಎಲ್ಲ ಕಡೆ ಪ್ರಕಟಣೆಯನ್ನ ನೀಡಿದ ನಂತರ ಇದನ್ನ ಅಧಿಸೂಚನೆ ಅಂತ ಕರೀತಾರೆ. ಅಂದ್ರೆ ಚುನಾವಣಾ ಅಧಿಸೂಚನೆ ನೀಡಿದ ನಂತರ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಓಕೆ, ಥ್ಯಾಂಕ್ ಯು.